ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಯರು ನನ್ನ ಜೀವನದಲ್ಲಿ ಬಂದಿದ್ದ ರೀತಿ ಹೇಗೆ ಅಂತ ನಾನು ಒಂದು ಟೈಮಲ್ಲಿ ನೆಲೆ ಇಲ್ಲದೆ ಅಲಿತಿರ್ಬೇಕಾದ್ರೆ ನನ್ನ ಕಣ್ಣಿಗೆ ಕಂಡಿದ್ದೇ ರಾಯರು, ನನ್ನ ಮನಸ್ಸಿಗೆ ಬಂದಿದ್ದೇ ರಾಯರ ಸ್ಮರಣೆ. ಆವಾಗಿಂದ ಇವಾಗಿನವರೆಗೂ ರಾಯರೇ ನನ್ನ ಬದುಕಿಗೆ ಎಲ್ಲ ಆಗಿದ್ದಾರೆ. ಒಂದಲ್ಲ ಎರಡಲ್ಲ ನನ್ನ ಜೀವನದಲ್ಲಿ ತುಂಬಾ ಪವಾಡ ಮಾಡಿದ್ದಾರೆ ರಾಯರು. ರಾಯರು ನನಗೆ ಒಲಿದಿದ್ದ ರೀತಿ ಹೇಗೆ ಅಂತ ನಾನಿವತ್ತು ನಿಮ್ಮ ಮುಂದೆ ಹೇಳ್ತೀನಿ. ಒಂದಿನ ಹೀಗೆ ಏನೋ ಕೆಲಸ ಆಗಬೇಕಿತ್ತು. ರಾಯರನ್ನ ಜಸ್ಟ್ ನೀನು ಎಲ್ಲ ಬೇಡಿದ್ದೆಲ್ಲ ಕೊಡ್ತೀಯಂತೆ, ದಯವಿಟ್ಟು ನನಗೂ ಈ ಕೆಲಸ ಆಗೋ ಹಾಗೆ ಮಾಡು ಅಂತ ನಾನು ಕೇಳ್ಕೊಂಡಿದ್ದೆ. ಆ ಕೆಲಸ ಆಯಿತು. ಅವಾಗಿಂದ ನಾನು ರಾಯರನ್ನ ಜಸ್ಟ್ ವಾಲ್ಪೇಪರಲ್ಲಿ ಇಟ್ಕೊಂಡಿದ್ದೆ. ಜಾಸ್ತಿ ನಂಬಿಕೆ ಅಂತ ಜಾಸ್ತಿ ಏನಿರಲಿಲ್ಲ. ಅಂದರೆ ಸ್ವಲ್ಪ ವಾಲ್ಪೇಪರ್ ಇಟ್ಕೊಂಡು ದಿನ ಅವ್ರ ಫೋಟೋ ನೋಡ್ತಾ ಇದ್ದೆ ಅಷ್ಟೇ. ಅದು ಬಿಟ್ಟರೆ ನಾನು ಯಾವುದೇ ಪೂಜೆ ಪುನಸ್ಕಾರ ವ್ರತ ಅಂತ ಏನು ಮಾಡಲಿಲ್ಲ. ಆದರೆ ನಂಬಿಕೆಯಿಂದ ಪ್ರತಿ ಗುರುವಾರ ಅವ್ರ ಹೆಸರಲ್ಲಿ ದೀಪ ಹಚ್ತಾ ಇದ್ದೆ. ಆಮೇಲೆ ನಾನು ಯಾವುದೇ ವ್ರತನೂ ಮಾಡಲಿಲ್ಲ, ನೈವೇದ್ಯನೂ ಮಾಡಲಿಲ್ಲ, ಮಡಿ ಅಂತಲೂ ನಾನು ಯಾವುದನ್ನು ಫಾಲೋ ಮಾಡಲಿಲ್ಲ. ನಾನು ಮಾಡಿದ್ದಿಷ್ಟೇ. ಗುರುವಾರದ ದಿನ ಫೋಟೋ ಸಹ ಇರಲಿಲ್ಲ, ಅವ್ರ ಹೆಸರಲ್ಲಿ ದೀಪ ಹಚ್ತಿದ್ದೆ. ಅದಾದ ನಂತರ ಊಟ ಮಾಡಿದ ಮೇಲೆ ಮಲಗೋ ಟೈಮಲ್ಲಿ ಪ್ರತಿ ರಾತ್ರಿ 108 ಸಲ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆದಿಟ್ಟು ಮಲ್ಕೊತಾ ಇದ್ದೆ. ಹಾಗೆ ಒಂದು ತಿಂಗಳು ಬರಿತಾ ರಾಯರು ನನ್ನ ಕನಸಲ್ಲಿ ಬಂದರು. ನನ್ನ ಕನಸಲ್ಲಿ ಬಂದಿದ್ದ ಚಿತ್ರನೇ ನಾನು ಇವತ್ತೂ ಪೂಜೆ ಮಾಡ್ತಾ ಇರೋದು. ರಾಯರು ನನ್ನ ಕನಸಲ್ಲಿ ಬಂದಮೇಲೆ ನನ್ನ ಜೀವನ ಹೇಗೆ ಬದಲಾಯ್ತಂದರೆ ನಾನು ನಿರೀಕ್ಷೆನೂ ಮಾಡಿರಲಿಲ್ಲ. ಆ ಟೈಮಲ್ಲಿ ನನ್ನ ಜೀವನ ದೊಡ್ಡ ಸಮಸ್ಯೆ ಅಂದರೆ ಅದು ನನ್ನ ಮದುವೆನೇ ಆಗಿತ್ತು. ಅಮ್ಮ ಒಪ್ಪಿದವರು ಅಪ್ಪ ಒಪ್ತಿರ್ಲಿಲ್ಲ, ಅಪ್ಪ ಒಪ್ಪಿದವರು ಅಮ್ಮ ಒಪ್ತಿರ್ಲಿಲ್ಲ. ಆ ಟೈಮಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ನನ್ನ ಜೀವನಕ್ಕೆ ಏನು ಸರಿನೋ ಅದನ್ನೇ ರಾಯರು ಕೊಟ್ಟರು. ಹಾಗಾಗಿ ಅವತ್ತಿಂದ ರಾಯರ ಮೇಲೆ ನನಗೆ ನಂಬಿಕೆ ಬಂತು. ಮದುವೆ ಆಯಿತು. ಮದುವೆ ಆದ ತಕ್ಷಣ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಬಂದು, ಈಗಲೂ ಸಹ ರಾಯರಿಲ್ಲದೆ ನನ್ನ ಬದುಕಿಲ್ಲ. ಮದುವೆ ಆದಮೇಲೆ ಏನೇನು ಪವಾಡ ಮಾಡಿದರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರಾಯರು ಒಲಿಯೋಕ್ಕೆ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂತ ನಾನು ಹೇಳಲ್ಲ. ಪ್ರೀತಿಯಿಂದ ಭಕ್ತಿಯಿಂದ ರಾಯರ ಸ್ಮರಣೆ ಮಡಿಬೇಕಿಲ್ಲ. ಮನಸ್ಸಲ್ಲಿ ಶುದ್ಧ ಭಕ್ತಿ ಇದ್ದರೆ ಸಾಕು, ರಾಯರು ಖಂಡಿತ ಒಲಿತಾರೆ. ಮುಗ್ಧತೆಗೆ ಮೋಸ ಆಗ್ತಿದೆ ಅಂದರೆ ಖಂಡಿತ ರಾಯರು ಸುಮ್ಮನೆ ಇರಲ್ಲ. ನನ್ನ ಜೀವನದಲ್ಲಿ ಆಗಿದ್ದ ಅನುಭವನೂ ಅದೇ. ನಿಜವಾಗ್ಲೂ ರಾಯರು ನಂಬಿದವ್ರ ಕೈ ಯಾವತ್ತೂ ಬಿಟ್ಟಿಲ್ಲ. ಒಂದು ಪಕ್ಷ ನಾವು ಅವ್ರ ಸ್ಮರಣೆ ಮರೆತರೂ ನೀನು ನನ್ನ ಸ್ಮರಣೆ ಮರಿಬೇಡ ಅಂತ ರಾಯರು ಪದೇ ಪದೇ ನೆನಪಿಸ್ತಿರ್ತಾರೆ. ಓಂ ಶ್ರೀ ರಾಘವೇಂದ್ರಾಯ ನಮಃ.